ಸರ್ ಹೇಳಿ ಸರ್. ಪ್ರದೀಪ್ ಈಶ್ವರ್ ಮೇಲೆ ಇದು ಚಪ್ಪಲಿ ಎಷ್ಟ ಆಗಿದೆ ಸರ್ ನಿನ್ನೆ? ನಾನು ಬಹುಶಃ ಇದಕ್ಕೆ ಖಂಡಿಸ್ತೇನೆ. ಪ್ರತಿಪಕ್ಷದವರು ರಾಜ್ಯಕ್ಕೆ ಮಾಡಿ ಅದಕ್ಕೆ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜ್ಯಕ್ಕೆ ಮಾಡೋದು ಬೇಡ. ಇದು ನಮ್ಮ ನಾಗರಿಕ ಸಮಾಜ ಯಾರು ಅದನ್ನು ಒಪ್ಪುವುದು ಕೂಡ ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯಬದ್ಧವಾಗಿ ವಾದ ಮಾಡಲಿಕ್ಕೆ ಗೆಲ್ಲದವರು ಈ ರೀತಿ ದಬ್ಬಲಿಕೆಯ ಒಂದು ರಾಜ್ಯಕ್ಕೆ ಮಾಡ್ತಿದ್ದಕ್ಕೆ ಮತ್ತು ಖಂಡಿಸ್ತೇವೆ. ಪ್ರದೀಪ್ ಈಶ್ವರ್ ಅವರಿಗೆ ಯಾರು ಇವತ್ತು ಚಪ್ಪಲಿ ಎಸಲಿಕ್ಕೆ ಪ್ರಯತ್ನ ಪಟ್ಟ ಮುಂದಿನ ದಿನಗಳಲ್ಲಿ ಅವರೇ ಬಂದು ಮಾಲಾರ್ಪಣೆ ಮಾಡಿ ಅವರನ್ನು ಬಹುಶಃ ಇವತ್ತು ಗೌರವಿಸುವಂಥ ಮತ್ತು ಸನ್ಮಾನ ಮಾಡುವ ಕಾಲಘಟ್ಟವು ಕೂಡ ಇವತ್ತು ಪ್ರದೀಪ್ ಈಶ್ವರ್ಗೆ ಬರ್ತದೆ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕೂಡ ಅವರ ಜೊತೆ ನಿಂತರು ಅವರಿಗೆ ಬೇಕಾಗುವಂಥ ಎಲ್ಲ ಪ್ರೋತ್ಸಾಹ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಇವತ್ತು ಈ ರೀತಿಯ ರಾಜ್ಯಕ್ಕೆ ಆದ ಆ ಸಂಸ್ಕೃತಿ ಯಾರು ಕೂಡ ಆ ವ್ಯವಸ್ಥೆಯಲ್ಲಿ ಅದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದರೆ ಇವತ್ತು ದೇವೇಗೌಡ ಅವರು ಕಾಂಗ್ರೆಸ್ ಇವತ್ತು ಪ್ರಧಾನಮಂತ್ರಿ ಮಾಡಿದಾಗ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ಪ್ರತಿಯೊಬ್ಬರು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರತಿಜ್ಞೆ ಸ್ವೀಕಾರ ಮಾಡಿ ಬಹುಶಃ ಇವತ್ತು ಅವರು ಹೋಗಿ ಇದರಿಂದ ದೇವೇಗೌಡರಿಗೆ ಕಾಲೇಜಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಆದರೆ ಇವತ್ತು ಅವರ ಪಕ್ಷದ ಕಾರ್ಯಕರ್ತರು ಹೇಳುವವರು ಡಿ ಕೆ ಶಿವಕುಮಾರ್ ಹಿರಿಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವನು ಆಶೀರ್ವಾದ ಪಡೆದರೆ ಇವರು ಕಾಲಲ್ಲಿದ್ದ ಚಪ್ಪಲಿನ ಕೈಯಲ್ಲಿ ಹಿಡಿದು ರಾಜಕೀಯ ಮಾಡ್ತಾರೆ. ಇದು ಕಾಂಗ್ರೆಸ್ ಸಂಸ್ಕೃತಿ ಮತ್ತು ಪ್ರತಿಪಕ್ಷ ಸಂಸ್ಕೃತಿಯನ್ನು ಇವತ್ತು ತೋರಿಸ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಜೊತೆ ಇದ್ದೇವೆ. ಬಹುಶಃ ಇಂಥದ್ದು ನಾವು ಯಾರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ನೂರಾರು ಇತಿಹಾಸ ಇದೆ. ಇಂಥದ್ದು ಎಷ್ಟೋ ನೋಡಿಕೊಂಡು ನಾವೆಲ್ಲ ಇವತ್ತು ಬಂದಿರುವಂಥದ್ದು. ಆದರೆ ಈ ರೀತಿಯ ಅಸೂಯೆ ರಾಜಕಾರಣ, ದ್ವೇಷದ ರಾಜಕಾರಣ ನಾಗರಿಕ ಸಮಾಜ ಒಪ್ಪುವುದಿಲ್ಲ. ಅದರಲ್ಲಿ ಕರ್ನಾಟಕದಲ್ಲಿ ನಿಂತು ಕೂಡ ಇದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಸೂಕ್ತಾದ ಉತ್ತರವನ್ನು ಬಹುಶಃ ಈ ರಾಜ್ಯದ ಜನತೆ ಬಹುಶಃ ಅವರಿಗೆ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರೂ ಕೂಡ ಪ್ರತಿನಿಧಿ ಜೊತೆ ಇದ್ದೇವೆ. ಅವರು ಇನ್ನಷ್ಟು ಅತ್ಯುತ್ತಮ ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲರಿಗೆ ಪ್ರೋತ್ಸಾಹ ನಾವು ಕೊಡ್ತೇವೆ. ಕ್ರಮಕ್ಕೆ ಏನಾದರೂ ಒತ್ತಾಯ ಅಥವಾ ಸಿ ಎಂಗೆ ಏನಾದರೂ ಇದು ಮಾಡಿದ್ದಾರೆ ಸರ್? ಒಬ್ಬ ಶಾಸಕರ ಮೇಲೆ ನೋಡಿ, ಅದು ಇವತ್ತು ನಮ್ಮ ಸಂಸ್ಕೃತಿ ಏನಿದೆ, ಒಬ್ಬ ಚಪ್ಪಲಿ ಎಸೆದಾಗ ಅವನಿಗೆ ಮತ್ತೆ ಚಪ್ಪಲಿ ಬಿಸಾಡಬೇಕಾದ್ರೆ ಏನು ಕಷ್ಟ ಇಲ್ಲ. ಒಂದು ಸಣ್ಣ ಮಕ್ಕಳಿಗೆ ಚಪ್ಪಲಿ ಬಿಸಾಡಿ ಆ ಸಣ್ಣ ಮಗು ತೆಗೆದು ನಿಮ್ಗೆ ಹಿಂದೆ ಬಿಡ್ತದೆ. ಆದರೆ ಯಾರಾದರೂ ಈ ಚಪ್ಪಲಿ ಬಿಸಾಡಿದಾಗ ನೆಗಡಿಕೊಂಡು ದೇವನಿಗೆ ಇನ್ನೊಂದು ಒಳ್ಳೆಯ ಬುದ್ಧಿ ಕೊಡಲಿ ಅಂತೇಳಿ ಮುಂದೆ ಹೋಗ್ತಾರಲ್ಲ, ಅದು ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಪ್ರದೀಪ್ ಈಶ್ವರ್ ಮತ್ತು ನಮ್ಮ ಕಾಂಗ್ರೆಸ್ನ ವ್ಯಕ್ತಿತ್ವ ಮತ್ತು ಸಂಸ್ಕೃತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.